ಹಲೋ ಎವ್ರಿವನ್, ಡಾಕ್ಟರ್ ಪದ್ಮನಾಭ್ ಭಟ್ ಹಿಯರ್. ನಾನು ಇವತ್ತು ಮಾತಾಡಲಿಕ್ಕೆ ಹೋಗ್ತಾ ಇರುವಂತಹ ವಿಷಯ ಒ ಸಿ ಡಿ. ನೀವು ಕೇಳಿರ್ಬೋದು ಒ ಸಿ ಡಿ ಅಂತ. ಕೆಲವರಿಗೆ ಒ ಸಿ ಡಿ ಇದೆ. ಒ ಸಿ ಡಿ ಅಂದ್ರೇನು? ಅಬ್ಸೆಸಿವ್ ಕಂಪಲ್ಸಿವ್ ಡಿಸಾರ್ಡರ್. ಅದೇನದು? ಅಬ್ಸೆಷನ್ ಏನದು? ಕಂಪಲ್ಷನ್ ಏನು? ಅವರಿಗೆ ಒಂಥರ ಅಬ್ಸೆಷನ್ ಇರುತ್ತೆ ಒಂದು ವಿಷಯದ ಬಗ್ಗೆ. ಫಾರ್ ಎಕ್ಸಾಂಪಲ್, ಹೊರಗಡೆ ಹೋದರೆ ಮಣ್ಣಲ್ಲಿ ಸ್ವಲ್ಪ ಏನೋ ಕೆಲಸ ಮಾಡಿದರೆ ಕೈಯೆಲ್ಲ ಕೊಳೆ ಮೆತ್ಕೊಂಡಿದೆ. ಸೊ ಫಿಯರ್ ಆಫ್ ಡರ್ಟ್, ಒಂಥರ ಫಿಯರ್ ಇರ್ತದೆ. ಅಯ್ಯೋ, ನನ್ನ ಕೈಯೆಲ್ಲ ಕೊಳೆ ಆಗೋಯ್ತು. ಆಮೇಲೆ ಇನ್ನೇನಾದರೂ ಕೆಲಸ ಮಾಡಿ ಆದಮೇಲೆ ನಾನೇನೋ ತಪ್ಪು ಮಾಡಿದ್ನೇನೋ, ನಾನು ಮಾಡಿ ತಪ್ಪಾಯ್ತೇನೋ, ಸರಿಯಾಗಲಿಲ್ಲ, ಅದು ತಪ್ಪಾಯ್ತೇನೋ ಅಂತ ಹೇಳಿಬಿಟ್ಟು ಅದೊಂದು ಡೌಟು. ಆಮೇಲೆ ಯಾವುದೇ ಒಂದು ವಸ್ತುವನ್ನು ಒಂದು ಕ್ರಮಬದ್ಧವಾಗಿಡಬೇಕು. ಈಗ ಒಂದು ಪೊರಕೆಯನ್ನು ಒಂದು ಮೂಲೆಯಲ್ಲಿ ಹೀಗೇ ಇಡಬೇಕು ಅಂತಂದರೆ ಹಾಗೇ ಇಡಬೇಕು. ಸ್ವಲ್ಪ ಆಚೆ ಛತ್ರ ಮತ್ತೆ ಬಂದುಬಿಟ್ಟು ಅದನ್ನು ಮತ್ತೆ ಸರಿ ಮಾಡಿಡೋದು. ಒಂದು ಸ್ಪೂನು ಫೋರ್ಕು ಎಲ್ಲ ಟೇಬಲ್ ಮೇಲೆ ಇಟ್ಟು ಸ್ವಲ್ಪ ಆಚೆ ಛತ್ರ ಮತ್ತೆ ಬಂತು ಅಂದರೆ ಒಂದು ಫಿಯರ್, ಅದು ಸರಿ ಇಲ್ಲ, ಸರಿಯಾಗಲಿಲ್ಲ ಅದು ಮಾಡಿದ್ದು. ಈ ಥರ ಆರ್ಡರ್ಲಿನೆಸ್ ಇರಬೇಕು, ನೀಟಾಗಿಡಬೇಕು ಅಂತ ಅದೊಂದು ಅಬ್ಸೆಷನ್. ಅದಕ್ಕೆ ಅಬ್ಸೆಷನ್ ಅಂದರೆ ಒಂದು ಹುಚ್ಚು, ಅದಕ್ಕೊಂದು ಹುಚ್ಚು ಅಂತ ಹೇಳ್ಬೋದು. ಆಮೇಲೆ ಕೆಲವು ಸರ್ತಿ ಫಿಯರ್ ಆಫ್ ಕಾಸಿಂಗ್ ಹಾರ್ಮ್. ಯಾರಿಗಾದರೂ ನಾನು ಮಾತಾಡಿದ್ದು ನಿಮಗೆ ಬೇಜಾರಾಯ್ತೇನೋ, ನಾನು ನಿಮಗೆ ಹೇಳಿದ್ದು ಸರಿ ಹೋಗಲಿಲ್ವೇನೋ, ನಾನು ತಪ್ಪಾಡಿದ್ನೇನೋ, ಈ ಥರ ಒಂದು ಪಾಪ ಪ್ರಜ್ಞೆ ನಾನು ಮಾಡಿರಬಹುದು, ಅದು ನಿಮಗೆ ಬೇಜಾರಾಗಿರಬಹುದು. ಈ ಥರ ಒಂದು ಪಾಪ ಪ್ರಜ್ಞೆ ಇದೆಯಲ್ಲ, ಇದೊಂಥರ ಅಬ್ಸೆಷನ್. ಅದು ನಾನು ಮಾಡಿ ಸರಿಯಾಗಲಿಲ್ಲ ಅಂತ ಹೇಳಿಬಿಟ್ಟು. ಸೊ ಇನ್ನೇನು, ಹಾಗಾದರೆ ಇದನ್ನು ಸರಿ ಮಾಡಲಿಕ್ಕೆ ಏನು ಮಾಡ್ತಾರೆ? ಒಂಥರ ಹೀಗೆ ಇಡಬೇಕು ಅಂತ ಹೇಳ್ಬಿಟ್ಟು ಹಾಗೆ ಪದೇ ಇಡೋದು. ಸರಿ, ಹೀಗೆ ಉದ್ದ ಏನಾದರೂ ಪೆನ್ಸಿಲ್ಗಳು ಇಟ್ಟರೆ ಉದ್ದ ಇಟ್ಟು ಸರಿಯಾಗಲಿಲ್ಲೇನೋ, ಅಡ್ಡ ಇಟ್ಬಿಡ್ತೀನಿ, ಅದು ಚೆನ್ನಾಗಿ ಕಾಣಿಸುತ್ತೆ ಅಂತ. ಇದು ಒಂಥರ ಅದು ಮಾಡಲೇಬೇಕು. ಅದು ಮಾಡಲಿಲ್ಲ ಅಂದರೆ ನಿದ್ದೆ ಬರೋಲ್ಲ. ಸೊ ಆ ಕಂಪಲ್ಷನ್. ಅಬ್ಸೆಷನ್ ಅಂದರೆ ಅದು ಆ ಥರ ಆದರೆ ಅಂತ ಭಯ ಅಥವಾ ಹೀಗೆ ಇದು ಈ ಥರ ಇದ್ದರೆ ಒಳ್ಳೆದಿತ್ತೇನೋ ಅಂತ ಅಷ್ಟಕ್ಕೆ ನಿಂತು ಹೋಗುತ್ತೆ. ಬಟ್ ಇದು ಕಂಪಲ್ಷನ್ನಲ್ಲಿ ಹಾಗೆ ಮಾಡಲೇಬೇಕು ಅನ್ನೋ ಕಂಪಲ್ಷನ್. ಪದೇ ಈಗ ಕೈ ತೊಳೆಯೋದು. ಈಗ ನಾನು ಹೇಳಿದೆ, ಈಗ ಹೋಗ್ಬಿಟ್ಟು ಕೈ ತೊಳೆಯೋದು, ಗಾರ್ಡನಿಂಗ್ ಮಾಡಿದರೆ ಬಂದು ಕೈ ತೊಳೆದಾಯಿತು, ಸೋಪ್ ಹಾಕಾಯಿತು, ಆಮೇಲೆ ಮತ್ತೊಂಚೂರು ಹೊತ್ತು ಆದಮೇಲೆ ಮತ್ತೆ ನೋಡ್ಕೊಳ್ಳೋದು, ಮತ್ತೆ ಏನೋ ಗಲೀಜಿದೆಯೇನೋ, ಮತ್ತೆ ಹೋಗ್ಬಿಟ್ಟು ತೊಳೆಯೋದು. ರಿಪೀಟೆಡ್ ಆಗಿ ಮಾಡಿದ್ದನ್ನೇ ಮಾಡೋದು. ಸೊ ಇದು ಮಾಡೋದು. ಆಮೇಲೆ ಸ್ನಾನ ಮಾಡೋದು. ಸ್ನಾನ ಮಾಡಿದ ಮೇಲೆ ಸರಿಯಾಗಿ ಕೊಳೆ ಹೋಗಿಲ್ಲ ಅಂತ ಕಾಣಿಸುತ್ತೆ ಅಂತ ಮತ್ತೊಂದು ಸರ್ತಿ ನೀರು ಹಾಕ್ಕೊಂಡು, ಮತ್ತೊಂದು ಸರ್ತಿ ಎಲ್ಲ ಕಡೆ ಸೋಪ್ ಹಾಕ್ಬಿಟ್ಟು ಮತ್ತೊಂದು ಸರ್ತಿ ಇದು ಮಾಡೋದು. ಆಮೇಲೆ ಇದು ಈಗ ಉದಾಹರಣೆಗೆ ಎಲ್ಲ ಹೋಗ್ತಾ ಇದ್ದೀರಾ, ಮನೆಗೆ ಲಾಕ್ ಮಾಡಬೇಕು, ಲಾಕ್ ಮಾಡಿ ಆಗಿರುತ್ತೆ, ಗೇಟ್ವರೆಗೆ ಹೋಗ್ತೀರಾ, ಗೇಟ್ವರೆಗೆ ಹೋಗ್ಬಿಟ್ಟು ಮತ್ತೆ ನಾನು ಸರಿಯಾಗಿ ಲಾಕ್ ಮಾಡಿದ್ನೇ ಇಲ್ವ ಅಂತ ಮತ್ತೆ ಬಂದು ಚೆಕ್ ಮಾಡೋದು. ಅದು ಚೆಕ್ ಮಾಡಿ ಮತ್ತೆ ಹಾಗೆ ನೂಕ್ಬಿಟ್ಟು ಮತ್ತೆ ಇದು ಮಾಡಿ ಮತ್ತೆ ಕ್ಲೋಸ್ ಮಾಡಿ ಅಷ್ಟು ದೂರ ಹೋದ್ಮೇಲೆ ಮಾಡಿದ್ದೀನಿ ಅಂತ ಅನಿಸುತ್ತೆ ಅಂತ ಮತ್ತೊಂದು ಸರ್ತಿ ಬರೋದು. ಈ ಥರ ಕೆಲವರು ಮಾಡ್ತಾರೆ. ಇದೆಲ್ಲ ನಾನೇನು ಊಹೆ ಮಾಡ್ತಾಯಿಲ್ಲ, ಬಹಳ ಜನ ಮಾಡ್ತಾರೆ. ಸೊ ಹೀಗೆ ಈ ಥರ ಕಂಪಲ್ಷನ್, ಅದನ್ನು ಮತ್ತೆ ಮಾಡಬೇಕು ಅಂತ ಕಂಪಲ್ಷನ್. ಅಬ್ಸೆಷನ್ನಲ್ಲಿ ಮಾಡ್ಬೋದಿತ್ತೇನೋ, ಸರಿಯಾಗಲಿಲ್ವೋ ಏನೋ ಅಂತ ಸಂಶಯ ಮಾತ್ರ ಅಬ್ಸೆಷನಲ್ಲಿ. ಇದರಲ್ಲಿ ಕಂಪಲ್ಷನ್. ಸೊ ಅಬ್ಸೆಷನ್ ಮತ್ತು ಕಂಪಲ್ಷನ್. ಆಮೇಲೆ ಕೆಲವು ಸರ್ತಿ ಇದು ಕೌಂಟ್ ಮಾಡೋದು. ಈಗ ಉದಾಹರಣೆಗೆ ದುಡ್ಡು ಕೌಂಟ್ ಮಾಡೋದು. ನಾನೀಗ ಒಬ್ಬರಿಗೆ 10,000 ಕೊಡ್ತೀನಿ ಅಂತ ಅಂದ್ಕೊಳ್ಳಿ. 10,000 ರೂಪಾಯಿ ಕೌಂಟ್ ಮಾಡ್ತಾರೆ. ಟಕ 500, 1,000 ಎಲ್ಲ ಕೌಂಟ್ ಆದಮೇಲೆ ಬರ್ತದೆ ಕರೆಕ್ಟಾಗಿ 10,000 ಆದಮೇಲೆ. ಸೊ ಸರಿ ಇದೆಯಲ್ಲ ಅಂತ ನಾನು ಕೇಳ್ತೀನಿ ಅಂದ್ಕೊಳ್ಳಿ. ಸರಿ ಇದೆಯಾ ಅಂತ ಕೇಳ್ತೀನಿ. ಒಂದು ನಿಮಿಷ ಅಂತ ಹೇಳ್ಬಿಟ್ಟು ಮತ್ತೆ ಟಕ ಮತ್ತೆ ಕೌಂಟ್ ಮಾಡೋದು. ರಿಪೀಟೆಡ್ಲಿ ಕೌಂಟಿಂಗ್. ಇದೊಂಥರ ಕಂಪಲ್ಷನ್, ಅದು ಮುಗಿಯೋದೇ ಇಲ್ಲ ಅದು. ಆಮೇಲೆ ಸ್ನಾನ ಮಾಡಲಿಲ್ಲ, ಮೈಯೆಲ್ಲ ಕೊಳೆ ಆಗಿದೆ ಅಂತೇಳಿ ತಿಕ್ಕಲಿಕ್ಕೆ ಶುರು ಮಾಡೋದು. ಮೈಯೆಲ್ಲ ಕೊಳೆ ಹೋಗಲಿಲ್ಲ, ಸ್ನಾನ ಮಾಡಿದರೂ ಹೋಗಲಿಲ್ಲ, ಮತ್ತೆ ಕೊಳೆಯೋದು. ಈ ಥರ ಅದು ಕಂಪಲ್ಷನ್ ಬರ್ತದೆ. ಅದು ಮಾಡಲಿಲ್ಲ ಅಂದರೆ ಆಗೋದಿಲ್ಲ. ಮತ್ತೊಂದು ಸತಿ ಸ್ನಾನ ಮಾಡಿಬಿಡ್ತೀನಿ ಯಾವುದಕ್ಕೂ. ಅರ್ಥ ಆಯ್ತಾ ನಿಮಗೆ ನಾನು ಹೇಳಿದ್ದೀಗ? ಅಬ್ಸೆಸಿವ್ ಕಂಪಲ್ಸಿವ್ ಡಿಸಾರ್ಡರ್ ಅಥವಾ ಡಿಸೀಸ್ ಅಂತ, ಒ ಸಿ ಡಿ ಅಂಥೇಳಿ. ಈ ಸಿಂಪ್ಟಮ್ ಇಟ್ಕೊಂಡು ತುಂಬ ಜನ ಬರ್ತಾರೆ ಇತ್ತೀಚೆಗೆ. ಅದು ಒಂದು ಪರ್ಸನಾಲಿಟಿ ಮೇಲೆ ಹೋಗುತ್ತೆ, ಲೈಫಿನ ಕೆಲವು ಅನುಭವಗಳ ಮೇಲೆ ಆಗಿರ್ಬೋದು ಆ ಥರ. ಬಟ್ ಮೋಸ್ಟ್ ಆಫ್ ದ ಟೈಮ್ ಅದು ಆ ವ್ಯಕ್ತಿಯ ಪರ್ಸನಾಲಿಟಿನೇ ಹಾಗೆ ಅಂತ ಆಗೋಗ್ಬಿಟ್ರೆ
ಅದನ್ನು ಅಬ್ಸೆಸಿವ್ ಕಂಪಲ್ಸಿವ್ ಪರ್ಸನಾಲಿಟಿ ಡಿಸಾರ್ಡರ್ ಅಂತ ಕೂಡ ಹೇಳ್ತೀವಿ ನಾವು. ಕೆಲವರಿಗೆ ಸ್ವಲ್ಪ ಸಮಯ ತನಕ ಇದಿರುತ್ತೆ, ಆಮೇಲೆ ಏನೋ ಒಂಚೂರು ಕೌನ್ಸಿಲಿಂಗ್ ಮಾಡಿದರೆ ಸರಿ ಹೋಗ್ತದೆ. ಇನ್ನು ಕೆಲವರಿಗೆ ಎಷ್ಟು ಮಾಡಿದರೆ ಅದು ಅದು ಟ್ರೈಟ್ ಅದು ಇದರಲ್ಲಿ ಜೀನ್ಸಲ್ಲಿ ಹೆಂಗೆ ಬಂದಿರುತ್ತೋ ಅಥವಾ ಸರ್ಕಮ್ಸ್ಟ್ಯಾನ್ಸಿಂದ ಅದು ಆ ಥರ ಬಂದಿರುತ್ತೋ ನನಗೆ ಗೊತ್ತಿಲ್ಲ. ಒಂದು ಸರ್ತಿ ಉದಾಹರಣೆಗೆ ಒಬ್ಬ ಹುಡುಗ ಎಕ್ಸಾಮಲ್ಲಿ ಫೇಲ್ ಆಗ್ತಾನೆ, ಮತ್ತೆ ಓದ್ತಾನೆ ಮತ್ತು 1ನೇ ಚಾಪ್ಟ್ರಿಂದ ಕೊನೆಯ ಚಾಪ್ಟರ್ ತನಕ ಓದ್ತಾನೆ, ಬಟ್ ಸರಿಯಾಗಲಿಲ್ಲ ಅಂತೇಳಿ ಮತ್ತೆ ಓದೋದು, ಮತ್ತು ಎಕ್ಸಾಮ್ ನಾಳೆ ಅಂತ ಅಂದಾಗ ಮಧ್ಯರಾತ್ರಿ ದಿಕ್ ಅಂತ ಎದ್ದುಬಿಟ್ಟು ಮತ್ತೊಂದು ಸರ್ತಿ ಎಲ್ಲ ಓದೋದು, ಆಮೇಲೆ ಎಕ್ಸಾಮ್ಗೆ ಇನ್ನೇನು ಹೋಗಬೇಕು ಅನ್ನೋಕೆ ಮತ್ತೊಂದು ಸರ್ತಿ 1ನೇ ಚಾಪ್ಟ್ರಿಂದ ಮತ್ತೆ. ಸೊ ಈ ಥರದ್ದೆಲ್ಲ ಅರ್ಥ ಆಯ್ತಲ್ಲ ನಾನು. ಇದು ಐ ಥಿಂಕ್ ಮೋರ್ ಪ್ರಾಕ್ಟಿಕಲ್. ಎಕ್ಸಾಮ್ ಟೈಮಲ್ಲಿ ಮತ್ತೆ ಓದೋದು, ಓದಿ ಎಲ್ಲ ಗೊತ್ತಿರುತ್ತೆ, ಟಾಪ್ ಟು ಬಾಟಮ್ ಡೆಫಿನೇಷನ್ನು, ಕಾಸಸ್ಸು, ಅದು ಇದು ಎಲ್ಲ ಗೊತ್ತಿರ್ತದೆ. ಆಮೇಲೆ ಯಾವುದಕ್ಕೂ ಇನ್ನೊಂದು ಸರ್ತಿ ಓದ್ಬಿಡ್ತೀನಿ ಅಂತ ಈ ಕಂಪಲ್ಷನ್. ಸೊ ಈ ಥರ ಅಬ್ಸೆಸಿವ್ ಕಂಪಲ್ಸಿವ್ ಡಿಸಾರ್ಡರ್ ಅಂಥೇಳಿ ಒಂದು ಸಾಧಾರಣ ಮಟ್ಟಿಗೆ ಎಲ್ಲರಿಗೂ ಈ ಕಾಯಿಲೆ ಇರುತ್ತೆ. ಈ ಕಾಯಿಲೆ ಇರೋರಲ್ಲಿ ಇನ್ನೂ ಒಂದು ಏನಿರುತ್ತೆ ಅಂತಂದರೆ ಇದು ಮಾಡೋದು ಏನು ಹೇಳಿ ಬರೆದಿರೋದು, ಹ್ಯಾಂಡ್ ರೈಟಿಂಗು. ಒಂದು ಕಡೆ ಬರೀತಾರೆ, ಏನೋ ಒಂದು ಒಳ್ಳೆ ಪ್ರಬಂಧ ಬರೀತಾರೆ, ಎಲ್ಲ ಬರೆದ ಮೇಲೆ ಸರಿಯಾಗಲಿಲ್ಲ ಅಂಥೇಳಿ ಮತ್ತೆ ಅದನ್ನು ಹೊಡೆದಾಕ್ಬಿಟ್ಟು ಇನ್ನೊಂದು ಕಡೆ ಬರೆಯೋದು, ತಾನು ಬರೆದಿದ್ದು ಸರಿಯಾಗಲಿಲ್ಲ, ಬರೆದಿದ್ದು ಸರಿಯಾಗಲಿಲ್ಲ ಅಂಥೇಳಿ ಮತ್ತೆ ಪ್ರಬಂಧ ಬರೆಯೋದು. ಆಮೇಲೆ ಇನ್ನೇನು ಕಂಟ್ಯಾಮಿನೇಷನು, ಅಂದರೆ ಯಾವುದಾದ್ರೂ ಈಗ ಪಾತ್ರೆ ತೊಳಿತಾರೆ, ಪಾತ್ರೆ ತೊಳೆದುಬಿಟ್ಟು ಎಲ್ಲ ಕ್ಲೀನಾಗಿರುತ್ತೆ, ಬಟ್ ಸರಿ ಹಾಲೂ ತೊಗೊಂಡು ಬರ್ತಾರೆ, ಹಾಲು ತೊಗೊಂಡು ಬಂದುಬಿಟ್ಟು ಕಾಯಿಸ್ಲಿಕ್ಕೆ ನೋಡ್ತಾರೆ, ಯಾಕೋ ಪಾತ್ರೆ ಸರಿಯಿಲ್ಲ, ಇದು ಬೇರೆ ಪಾತ್ರೆಗೆ ಹಾಕ್ತೀನಿ ಸರಿಯಿಲ್ಲ, ಏನೋ ಕಂಟ್ಯಾಮಿನೇಷನ್ ಇದೆ ಇದರಲ್ಲಿ ಅಂತ ಹೇಳಿಬಿಟ್ಟು. ಸೊ ಫಿಯರ್ ಆಫ್ ಕಂಟ್ಯಾಮಿನೇಷನ್, ಒಂದು ಕಂಟ್ಯಾಮಿನೇಷನ್ ಆಗಿರಬಹುದು ಅಂಥೇಳಿ ಇದು ಮಾಡೋದು. ಸೊ ಮತ್ತು ಅದೇ ಆರ್ಡರ್ಲಿನೆಸ್ಸು, ರಿಪೀಟೆಡ್ಲಿ ಕೌಂಟಿಂಗು ಅದೆಲ್ಲ ಆಯ್ತಲ್ವ. ಮತ್ತು ಇಷ್ಟೆಲ್ಲ ಆದಮೇಲೆ ಇನ್ನೊಂದು ಬಹಳ ಪೆಕ್ಯುಲಿಯರ್ ಆಗಿ ಅವ್ರದ್ದು ಬಿಹೇವಿಯರ್ ಏನು ಅಂತಂದರೆ ಸೀಕಿಂಗ್ ಅಶ್ಯೂರೆನ್ಸ್. ಅಂದರೆ ಇನ್ನೊಬ್ಬರು ಅಲ್ಲ, ನಾನೊಂದು ಹೀಗೆ ಮಾಡಿದೆ, ನಾನೀಗ ಉದಾಹರಣೆಗೆ ಆ ಪೇಷಂಟ್ ಹೇಳ್ತಾನೆ, ನಾನು ಹೀಗೆ ಮಾಡಿದೆ ಸರ್, ನಾನು ಮಾಡಿದ್ದು ಸರಿ ಅಲ್ಲ ಅಂತ ಹೇಳ್ಬಿಟ್ಟು, ಸರಿ ಮಾರಾಯ ನೀನು ಮಾಡಿದ್ದು ಸರಿ ಅಂತ ಹೇಳ್ಬಿಟ್ಟು, ಮತ್ತು ಸ್ವಲ್ಪ ಹೊತ್ತಾದಮೇಲೆ ಅಲ್ಲ ನಾನು ಮಾಡಿದ್ದು ಸರಿ ಅಲ್ವಾ, ಅಲ್ಲ ನೀವು ಸರಿಯಾಗಿ ಹೇಳಬೇಕು, ನೀವು ಕರೆಕ್ಟಾಗಿ ಹೇಳಬೇಕು, ನಾನು ಮಾಡಿದ್ದು ಸರಿ ಅಲ್ವಾ, ಸರಿಯಾಗಿದೆ ನೀನು ಮಾಡಿದ್ದು ಸರಿಯಾಗಿದೆ, ಏನು ಭಯ ಬೀಳಬೇಡ ಅಂತ ಹೇಳಿದ್ರು. ಮತ್ತು ಅಷ್ಟು ದೂರ ಹೋದ್ಮೇಲೆ ಅಲ್ಲ ನಾನು ಹೇಳಿದ್ರೆ ತಪ್ಪೇನಿಲ್ಲ ಅಲ್ಲ, ನಾನು ಹೇಳಿದ್ದು ಸರಿ ಅಲ್ವಾ. ಸೊ ಎಶ್ಯೂರೆನ್ಸ್ ಆ್ಯಂಡ್ ರೀಅಶ್ಯೂರೆನ್ಸ್ ಫ್ರಮ್ ಅದರ್ಸ್. ಇದು ಕೆಲವರಿಗೆ ಇನ್ನೊಬ್ಬರಿಂದ ಹೊಗಳಿಸ್ಕೊಳ್ಳಿಕ್ಕೆ ಇಷ್ಟ ಇರ್ತದಲ್ವ, ಒಂಥರ ತಾನು ಹೀಗೆ ಮಾಡಿದೆ ಹಾಗೆ ಮಾಡಿದೆ ಅಂದಾಗ ನೀವು ಬಿಡಿ ಸಾರ್ ನೀವು ಗ್ರೇಟ್ ಅಂತ ಹೇಳೋ ತನಕ ಬಿಡೋದಿಲ್ಲ. ನಾನು ಹಾಗೆ ಮಾಡ್ತೇನೆ ನನಗೆ ಗೊತ್ತಿಲ್ಲ. ಸೊ ನೀವು ಗ್ರೇಟು ಸಾರ್ ಅನ್ನೋ ತನಕ ಬಿಡೋದಿಲ್ಲ, ಅದೊಂಥರ ಡಿಸಾರ್ಡರೇ. ಸೊ ಅಬ್ಸೆಸಿವ್ ಕಂಪಲ್ಸಿವ್ ಡಿಸಾರ್ಡರ್ಗೆ ಸೇರುತ್ತೆ ಅದು. ಸೀಕಿಂಗ್ ಅಶ್ಯೂರೆನ್ಸ್ ಫ್ರಮ್ ಅದರ್ಸ್ ದ್ಯಾಟ್ ವಾಟ್ ಯು ಹ್ಯಾವ್ ಡನ್ ಈಸ್ ರೈಟ್, ನೀವು ಮಾಡಿದ್ದು ಕರೆಕ್ಟು ಅಂತ ಹೇಳ್ಬಿಟ್ಟು ಹೇಳುವ ತನಕ ಬಿಡಲ್ಲ. ಸೊ ಹೀಗೆ ಒಂದು ಈ ಕಾಯಿಲೆ, ಇದು ದೊಡ್ಡ ಕಾಯಿಲೆ ಏನೂ ಅಲ್ಲ, ಇದನ್ನು ಒಂಚೂರು ಇದಕ್ಕೆ ಟ್ರೀಟ್ಮೆಂಟೇ ಇಲ್ವಾ ಸಾರ್, ಇದಕ್ಕೆ ಪರಿಹಾರನೇ ಇಲ್ವಾ ಸಾರ್ ಅಂತ ಕೇಳಬೇಡಿ, ಪರಿಹಾರ ಇದೆ. ಇದಕ್ಕೆ ನುರಿತ ಮಾನಸಿಕ ರೋಗ ತಜ್ಞರೇ ಒಳ್ಳೆಯದು. ಇದಕ್ಕೆ ಮೆಡಿಸಿನಲ್ಲಿ ಹೋಗುವಂಥದ್ದಲ್ಲ ಇದು. ಮನುಷ್ಯನಿಗೆ ನಾವು ಈಗ ಅದು ಹೀಗೆ ಇಟ್ಟರೆ ಏನಾಗ್ತದೆ, ಓಕೆ ಈಗ ನಾನು ಪೆನ್ಸಿಲನ್ನು ನೀನು ಹೀಗೆ ಇಟ್ಟಿದ್ಯಲ್ವಾ, ಎಲ್ಲ ಬಣ್ಣ ಪೆನ್ಸಿಲ್ಗಳನ್ನು ಹೀಗೆ ಇಟ್ಟೆ, ಹೀಗೆ ಇಟ್ಟರೆ ಏನಾಗ್ತದೆ ಬಣ್ಣ ಬರೋದಿಲ್ವ ಅದರಲ್ಲಿ, ಈ ಥರ ಅವನಿಗೆ ಮತ್ತೆ ಹೇಳಿ ಅವನಂತಿದ್ಬ ಹೌದಲ್ವಾ, ಹೌದು ಕರೆಕ್ಟ್ ಹಾಗೂ ಇಡ್ಬೋದು, ಹಾಗಾದರೆ ಹಾಗೂ ಇಡ್ಬೋದು ಸರಿ ಅಂಥೇಳಿ ಅವನಿಗೆ ಈ ಥರ ಅವನಿಗೆ ಅಶ್ಯೂರೆನ್ಸ್ ರೀಅಶ್ಯೂರೆನ್ಸ್ ಹೇಳಿಬಿಟ್ಟು ಪ್ರಾಕ್ಟಿಕಲ್ ಆಗೋದ್ರಿಂದ ಏನು ತೊಂದರೆ ಆಗುತ್ತೆ, ಹೀಗಿಟ್ಟರೆ ಏನಾಗುತ್ತೆ ಅಂಥೇಳಿ ಅವನಿಗೆ ಮತ್ತೆ ಕ್ವಶನ್ ಕೇಳಿದಾಗ ಅವನಿಗೆ ಅದು ಮನಸ್ಸಿಗೆ ಕನ್ವಿನ್ಸ್ ಆಗಿಬಿಟ್ಟು ಅದನ್ನು ಕ್ರಮೇಣ ಬಿಡುವಂಥ ಚಾನ್ಸಸ್ ಇದೆ. ಇದು ನಮ್ಮ ಕುಟುಂಬ ವೈದ್ಯರು ನಾವಿದ್ದೀವಲ್ವ, ನಮ್ಮ ಹತ್ರ ನಾವು ಸ್ವಲ್ಪ ಟೈಮ್ ತೊಗೊಳ್ಬೇಕಾಗ್ತದೆ ಇದಕ್ಕೆಲ್ಲ. ನಮಗೆ ಬೇರೆ ಪೇಷಂಟ್ ಕಾಯ್ತಾ ಇರುವಾಗ ಮಾತಾಡಲಿಕ್ಕಾಗೋದಿಲ್ಲ. ನಾನು ಟೈಮ್ ಹೇಳ್ತೀನಿ, ಇಂಥ ಗಂಟೆ, ನಾನು 6 ಗಂಟೆಗೆ 5:30 ಬನ್ನಿ ನಾನು ಮಾತಾಡ್ತೀನಿ ಅಂತೇಳಿ. ಈ ಕೌನ್ಸಿಲಿಂಗ್ಗಳು, ಸೋಷಿಯಲ್ ಪ್ರಾಬ್ಲಮ್ಸ್ಗೆ ಸಾಲ್ವ್ ಮಾಡುವಂಥದ್ದನ್ನೆಲ್ಲ ನಾನು ಸ್ವಲ್ಪ ಮಧ್ಯಾಹ್ನ ಸಾಯಂಕಾಲ 5:30 ಇಟ್ಕೊಳ್ಳಿ, ಅರ್ಧ ಗಂಟೆ ಬೇಗ ಬನ್ನಿ ಅಂತ ಹೇಳ್ಬಿಟ್ಟು ಮಾಡ್ತೀನಿ. ಸೊ ಬಟ್ ಇದು ಬಹಳ ಕಾಮನ್ ಆಗಿರುತ್ತೆ. ಇದು ತೀವ್ರವಾಗಿ ಆದಾಗ ಆ ಮನುಷ್ಯ ಕಂಪ್ಲೀಟ್ಲಿ ನೀವು ಯಾವುದು ಮೆಂಟಲ್ ಕೇಸ್ ಮಾರೆ ಅಂತ ಹೇಳಿಬಿಡ್ತೀರ. ನೀವು ಮೆಂಟಲ್ ಕೇಸ್ ಮಾರೆ ಅಂತ ಬಿಟ್ಬಿಡ್ತೀರ, ಬಟ್ ಆದರೆ ಬರೋದು ನಮ್ಮ ಹತ್ರ ಅಲ್ವಾ. ಸೊ ನಾವು ಅದಕ್ಕೆ ಪರಿಹಾರ ಕಂಡು ಹಿಡಿತೀವಿ, ಅದರಲ್ಲಿ ಸಂಶಯ ಇಲ್ಲ. ಇದಕ್ಕೆ ಔಷಧಿ ಅಂತ ಏನೂ ಬರೋದಿಲ್ಲ. ಇದು ಕೇವಲ ವೈದ್ಯರ
ಮನಸ್ಥಿತಿ, ವೈದ್ಯರ ಮನಸ್ಥಿತಿ, ಅವರು ಕಾಮಾಗಿರಬೇಕು, ಅವರು ವಿಷಯವನ್ನು ಕೇಳಿಸ್ಕೊಳ್ಬೇಕು. ಅರ್ಧ ಕಾಯಿಲೆ ಪೇಷಂಟ್ ಹೇಳೋದನ್ನು ನಾವು ಕೇಳಿಸ್ಕೊಂಡಾಗಲೇ ಅವರಿಗೆ ತುಂಬ ಸಂತೋಷ ಆಗ್ತದೆ. ಇವರು ಡಾಕ್ಟ್ರು ಕರೆಕ್ಟಾಗಿ ಎಲ್ಲ ಕೇಳ್ಕೊಳ್ತಾರೆ, ಇದು ಕೇಳಿದ ಮೇಲೆ ಅವರು ಮಾತಾಡ್ತಾರೆ ಅಂತ. ನಾವೇ ಮೊದಲು ಏನಪ್ಪ ನೀವು ತೊಂದರೆ, ಹಾಂ ಹೇಳು, ಅದು ಯಾಕೆ 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 ಹಂಗೆ ಮಾಡು, ಆ ಥರ ಮಾತಾಡಬಾರ್ದು. ಯು ಹ್ಯಾವ್ ಟು ಲಿಸನ್ ಟು ದ ಪೇಷಂಟ್ ಡಾಕ್ಟ್ರೇ ಆಗಬೇಕು ಅಂತಿಲ್ಲ, ಬೇರೆ ಯಾರು ಮಾನಸಿಕ ಇವರು ಸೈಕಾಲಜಿಸ್ಟ್ಗಳು ಕೂಡ ಸೈಕ್ಯಾಟ್ರಿಸ್ಟ್ಗಳೇ ಆಗಬೇಕು ಅಂತಿಲ್ಲ, ಸೈಕಾಲಜಿಸ್ಟ್ಗಳೂ ಆಗ್ತದೆ. ಅವರು ಅವನಿಗೆ ನಿಧಾನವಾಗಿ ಸಾಂತ್ವನ ಮಾಡಿ, ಇದು ನನಗೆ ಅವನಿಗೆ ಒಂದು ದಿವಸ ಇದ್ದಕ್ಕೆ ಅಳ್ಳಿಕ್ಕೆ ಶುರು ಮಾಡ್ತಾನೆ, ಬಿಕ್ಕಿ ಹೇಳ್ತಾನೆ, ಸರ್ ಇದೊಂದು ದೊಡ್ಡ ರೋಗನಾ ಸರ್, ಇದು ಕಾಯಿಲೆ ವಾಸಿ ಮಾಡಲಿಕ್ಕೆ ಆಗಲ್ವಾ ಸರ್ ಅಂತೆಲ್ಲ ಹೇಳ್ತಾನೆ. ಆವಾಗ ಇಲ್ಲಪ್ಪ ಇದೇನು ಕಾಯಿಲೆ ಇಲ್ಲ, ಇದು ಭಾಳ ಜನ ಇದು ಮಾಡ್ತಾರೆ, ದೊಡ್ಡ ದೊಡ್ಡ ಪ್ರೊಫೆಸರ್ಗಳು ಕೂಡ ಈ ಥರ ಆಡ್ತಾರೆ. ಪ್ರೊಫೆಸರ್ಗಳು ಎಷ್ಟೋ ಸರ್ತಿ ಯಾವುದೋ ಜ್ಞಾನದಲ್ಲಿ ಏನೋ ಮಾಡಿರ್ತಾರೆ, ಮತ್ತು ಸಾರಿ ಐ ಆಮ್ ಸಾರಿ ಅಂತ ಹೇಳ್ಬಿಟ್ಟು ಮಾಡಿದ್ದು ನಿಮಗೂ ಅನುಭವಕ್ಕೆ ಬಂದಿರ್ಬೋದು. ಜಾಸ್ತಿ ಓದಿರೋರಿಗೆ ಇದೆಲ್ಲ ಗೊತ್ತಿರ್ತದೆ ಅಲ್ವಾ. ಸೊ ಹೀಗಾಗಿ ಅಬ್ಸೆಸಿವ್ ಕಂಪಲ್ಸಿವ್ ಡಿಸಾರ್ಡರ್ ಅಥವಾ ಅಬ್ಸೆಸಿವ್ ಕಂಪಲ್ಸಿವ್ ಡಿಸೀಸ್ ಅನ್ನೋದು ಒಂದು ಮಾನಸಿಕ ಕಾಯಿಲೆ. ಇದನ್ನು ಕಾಯಿಲೆ ಅನ್ನುವುದಕ್ಕಿಂತ ಇದು ಒಂದು ಮನೋಸ್ಥಿತಿ ಅಂತ ಹೇಳ್ಬೋದು. ಕಾಯಿಲೆ ಬೇರೆ, ಮನಸ್ಥಿತಿ. ನಾನು ಇವತ್ತು ಮನಸ್ಥಿತಿ ಸರಿಯಿಲ್ಲ ಮಾರಾಯ ಅಂತ ಹೇಳ್ಬಿಟ್ಟು ಒಬ್ಬ ಹೇಳ್ಬೋದು. ಇವತ್ತು ಎಂಥ ಮಾರಾಯ ಇವನು ಹೀಗೆ ಮಾತಾಡಿದ್ನಲ್ಲ, ಅವನು ಹಾಗೆ ಮಾತಾಡಿದ್ನಲ್ವ, ಮೋದಿ ಹೀಗೆ ಹೇಳಿದ್ರಲ್ವ, ಸಿದ್ದರಾಮಯ್ಯನವ್ರು ಹೀಗೆ ಹೇಳಿದ್ರಲ್ವ ಅಂತ ಹೇಳಿದಾಗ ಆವಾಗ ಇವತ್ತು ನನಗೆ ರಾಜಕೀಯ ಮಾತಾಡೋ ಮನಸ್ಥಿತಿಯಲ್ಲಿ ಇಲ್ಲ ನಾನು ಅಂತೇಳಿ ಅಷ್ಟೇ. ಮನಸ್ಥಿತಿ, ಇದೊಂದು ಮನಸ್ಥಿತಿ. ಅದಕ್ಕೆ ಹುಚ್ಚು ಅಂತ ಹೇಳಲಿಕ್ಕಾಗೋದಿಲ್ಲ, ಅಥವಾ ಮೆಂಟಲ್ ಕೇಸು ಅಂತ ಹೇಳಲಿಕ್ಕಾಗೋದಿಲ್ಲ. ಆ ಮೂಮೆಂಟಲ್ಲಿ ಅವನು ಆ ಮನಸ್ಥಿತಿಯಲ್ಲಿ ಇರ್ತಾನೆ. ಮುಂದಕ್ಕೆ ಅವನು ಕಾನ್ಸ್ಟೆಂಟ್ ಕೌನ್ಸಿಲಿಂಗು, ಕಾನ್ಸ್ಟೆಂಟ್ ಮಾರ್ಗದರ್ಶನ ಮಾಡಿದರೆ ನಾವು ಅವನು ಸರಿ ಹೋಗ್ತಾನೆ. ಸೊ ಟ್ರೀಟ್ಮೆಂಟ್ ಇಲ್ವಾ ಸರ್ ಇದಕ್ಕೆ ಅನ್ನೋದು ಈ ಪ್ರಶ್ನೆಗೆ ಉತ್ತರ ಇಷ್ಟೇ. ಇದು ಟ್ರೀಟ್ಮೆಂಟ್ ಪ್ರಶ್ನೆ, ಮಾತ್ರೆ ಔಷಧಿ ಪ್ರಶ್ನೆ ಅಲ್ಲ. ಇದು ವೈದ್ಯರ ಸಾಂತ್ವನದ ನುಡಿಗಳು ಮತ್ತು ತಾಳ್ಮೆಯಿಂದ ಕೇಳುವಂಥದ್ದು, ಅವನ ಪ್ರಾಬ್ಲಮನ್ನು ತಾಳ್ಮೆಯಿಂದ ಕೇಳುವಂಥದ್ದು. ಇದು ಎರಡು ಇದ್ದರೆ ಈ ಸಮಸ್ಯೆಯನ್ನು ಪರಿಹಾರ ಮಾಡ್ಬೋದು. ಇದು ಕಾಯಿಲೆ ಅಲ್ಲ, ಒಂದು ಮನಸ್ಥಿತಿ. ಇದು ಸಾಧಾರಣ ಮಟ್ಟಿಗೆ ತುಂಬ ಜನರಲ್ಲಿ ಇರ್ತದೆ. ನಾನು ತುಂಬ ಪೇಷಂಟ್ಗಳನ್ನು ಈ ಥರದವ್ರು ನೋಡಿದ್ದೀನಿ. ಪದೇ ಪದೇ ಕೈ ತಿಕ್ಕೊಳ್ಳೋದು, ಕೈಯಲ್ಲಿ ಕೊಳೆ ಇದೆ ಅಂತ ಈಗ ನೋಡ್ಕೊಳ್ಳೋದು, ಮತ್ತೆ ಕೈ ತಿಕ್ಕೋದು, ಈ ಥರ ನಾನು ಪೇಷಂಟ್ಗಳು ಕ್ಲಿನಿಕಲ್ಲಿ ಕೂತ್ಕೊಂಡು ವೆಯ್ಟ್ ಮಾಡ್ತಾ ಇರುವಾಗಲೂ ನಾನು ನೋಡಿದ್ದೀನಿ. ಐ ವಿಲ್ ಅಸೆಸ್, ಆವಾಗಲೇ ಸ್ವಲ್ಪ ಅರ್ಥ ಆಗಿರ್ತದೆ. ಸಿಂಪ್ಲೆಸ್ಟ್ ಉದಾಹರಣೆ ಕೊಡಬೇಕು ಅಂತಂದರೆ, ಬರ್ತಾರೆ, ಸರಿ ಏನು ತೊಂದರೆ ನನಗೆ ನೆಗಡಿ, ಕೆಮ್ಮು, ಜ್ವರ ಅಂತ ಹೇಳ್ತಾರೆ. ಸರಿ ಆಯ್ತಪ್ಪ, ಜ್ವರ ನೋಡ್ತೀನಿ, ನೆಗಡಿ, ಕೆಮ್ಮು, ಗಂಟ್ಲೆಲ್ಲ ನೋಡ್ತೀನಿ, ಎಲ್ಲ ಮಾಡ್ತೀನಿ. ಸೊ ಸರಿ ಸ್ವಲ್ಪ ಬಾಯ್ಲ್ಡ್ ವಾಟರ್ ಕುಡೀರಿ ಅದೆಲ್ಲ ಹೇಳ್ತೀನಿ. ಸರ್ ಇಲ್ಲ ಸರ್, ಇದು ನನಗೆ ಹೀಟಿಂದ ಬಂದಿರೋದು ಅಂತ. ಗೀಟು ಅಂತೆಲ್ಲ ಇಲ್ಲ ರೀ, ನೀವು ತಣ್ಣೀರು ಕುಡ್ದಿರ್ತೀರಾ ಅಥವಾ ಎಲ್ಲೋ ಬೇರೆ ಊರಿಗೆ ಹೋಗ್ಬಿಟ್ಟು ನೀರು ಕುಡ್ದಿರ್ತೀರ. ಇಲ್ಲ ಸರ್, ನನಗೆ ಬಾಡಿ ತುಂಬ ಹೀಟು ಸರ್. ಅವರು ಒಪ್ಪಲಿಕ್ಕೆ ರೆಡಿನೇ ಇಲ್ವಾ? ಹೀಟು ಕೋಲ್ಡು, ಹೀಟಿನ ಮೇಲೆ ಕೋಲ್ಡು, ಏನೇನೋ ಅವ್ರದ್ದೇ ಕಲ್ಪನೆಗಳು ಇರ್ತವೆ ಕೆಲವರಿಗೆ. ಸೊ ಇದು ಒಂಥರ ಅಬ್ಸೆಷನ್ ವಿತ್ ದ ಥಾಟ್ಸ್, ಅಬ್ಸೆಷನ್ ವಿತ್ ದ ವಾಟ್ ಐ ಆಮ್ ಟೆಲ್ಲಿಂಗ್ ಈಸ್ ರೈಟ್, ಡಾಕ್ಟರ್ ಡಸಂಟ್ ನೋ ಅಂತ ಅಲ್ಲಿವರೆಗೆ ಅಬ್ಸೆಷನ್ ಇರ್ತದೆ ಕೆಲವರಿಗೆ. ಐ ಥಿಂಕ್ ಇವಾಗ ನಿಮ್ಗೆ ಅರ್ಥ ಆಗಿರ್ಬೋದು. ಬಹಳ ಜನ ತಮ್ಮನ್ನು ತಾವೇಗ ಪ್ರಶ್ನೆ, ನಾನು ಸ್ವಲ್ಪ ಹಾಗೇನ ಅಂತೇಳ್ಬಿಟ್ಟು ಅವರನ್ನು ಅವರೇ ಪ್ರಶ್ನಿಸ್ಕೊಳ್ಳುವಂಥ ಸಂಭವ ಕೂಡ ಇದೆ. ಸೊ ಹೀಗೆ OCD ಅನ್ನುವಂಥದ್ದು ಸರ್ವೇ ಸಾಮಾನ್ಯವಾದಂತಹ ಒಂದು ಮನಸ್ಥಿತಿ. ಇದು ವೈದ್ಯ ಮತ್ತು ರೋಗಿಯ ಮಧ್ಯೆ ಉತ್ತಮ ಸಂಬಂಧ ಇದ್ದರೆ, ವೈದ್ಯರ ಮೇಲೆ ರೋಗಿಗೆ ಭರವಸೆ ಇದ್ದರೆ, ಹಾಗೆಯೇ ವೈದ್ಯರಿಗೆ ತಾಳ್ಮೆ ಮತ್ತು ಸಹನೆ ಎರಡೂ ಇದ್ದರೆ ಇದನ್ನು ಈ ಪರಿಸ್ಥಿತಿಯನ್ನು ನಿಭಾಯಿಸ್ಬೋದು ಅಂತ ಹೇಳಿ ನನ್ನ ಇವತ್ತಿನ OCD ಅನ್ನುವ ಟಾಪಿಕನ್ನು ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ಜೈ ಹಿಂದ್.